ಸಹೃದಯರೇ ನಮಸ್ಕಾರ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗಿರ್ತಕ್ಕಂಥವ್ರು ಶ್ರೀಯುತ ಜೆ.ಕೆ. ಜಮಾದಾರ್ ಸರ್. ಅವರು ನಮ್ಮ ಈ ಪರಿಸರದ ಹೆಸರಾಂತ ಸಾಹಿತಿಗಳು, ಆದರ್ಶ ಶಿಕ್ಷಕರು, ಚಿಂತಕರು. ತಮ್ಮ ಸಮಾಜ ಸೇವೆಯ ಮೂಲಕ ಈ ಜನಮಾನಸದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಶ್ರೀಯುತ ಜೆ.ಕೆ. ಜಮಾದಾರ್ ಸರ್ ಅವರು ಇದೇ ತಿಂಗಳು ಅಂದರೆ ಏಪ್ರಿಲ್ 18ರಂದು ಗದಗ ತಾಲೂಕಿನ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಕುರ್ತಕೋಟಿ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ 5ನೇ ಗದಗ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇವತ್ತಿನ ನಮ್ಮ ಮಾತುಕತೆಯಲ್ಲಿದ್ದಾರೆ. ಅವರಿಗೆ ಪ್ರಾರಂಭದಲ್ಲಿ ಸ್ವಾಗತವನ್ನು ಕೋರ್ತಾ, ಸರ್ ತಾವು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕಾಗಿ ಪ್ರಾರಂಭದಲ್ಲಿ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಧ್ಯಕ್ಷರೇ, ನಿಮ್ಮ ಅಭಿನಂದನೆಗೆ ಕೃತಜ್ಞತೆಗಳು. ತಮ್ಮ ಮೂಲಕ ಕನ್ನಡದ ಮನಸ್ಸುಗಳಿಗೆಲ್ಲ ನನ್ನ ನಮನ. ಸರ್ ತಾವು 76 ವರ್ಷದ ಹಿರಿಯರು. ತಾವು ಇಲ್ಲೇ ಗದಗಿನ ವಿದ್ಯಾದಾನ ಸಮಿತಿಯಲ್ಲಿ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದಂಥವರು. ಅದರ ಜೊತೆಗೆ ಬರವಣಿಗೆ ಹವ್ಯಾಸವನ್ನು ಇಟ್ಕೊಂಡು ಕೂಡ ಸುಮಾರು 50ಕ್ಕೂ ಮಿಕ್ಕಿ ಕೃತಿಗಳನ್ನ ನಮ್ಮ ಕನ್ನಡ ನಾಡಿನ ಸಾರಸ್ವತ ಲೋಕಕ್ಕೆ ನೀಡಿರ್ತಕ್ಕಂಥ ಒಬ್ಬ ಅಪರೂಪದ ಹಿರಿಯರು. ತಾವು ಗದಗ ತಾಲೂಕು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ಒಳಗೆ ನಮ್ಮ ಸಹೃದಯರಿಗೆ ತಮ್ಮ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ಮಾಡಿಕೊಳ್ತಕ್ಕಂಥ ಹಂಬಲ ಇರ್ತೈತಿ. ಆ ಹಿನ್ನೆಲೆ ಒಳಗೆ ತಮ್ಮ ಒಂದು ಬಾಲ್ಯ ಮತ್ತು ಶಿಕ್ಷಣ ತಾವು 1948ರಲ್ಲಿ ಅಂದ್ರೆ ಸ್ವತಂತ್ರ ಆಗಿ 1 ವರ್ಷಕ್ಕೆ ತಾವು ಜನ್ಮವನ್ನು ತಾಳಿದ್ರಿ. ಹೀಗಾಗಿ ತಮ್ಮ ಒಂದು ಬಾಲ್ಯದ ಪರಿಸರ ಹೇಗಿತ್ತು ಮತ್ತು ಶಿಕ್ಷಣ ಈ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಟಗೇರಿಯ ರಜಪೂತ್ ಗಲ್ಲಿ ಅಂತ ಹೆಸರಾದಂತ ಒಂದು ಅತ್ಯಂತ ಹಿಂದುಳಿದ ಪ್ರದೇಶದಿಂದ ಬಂದವ. ನನ್ನ ತಂದೆ ಕಿಶನ್ ಸಿಂಗ್ ಅವರು ನೇಕಾರಿಕೆಯೊಳಗೆ ತೊಡಗಿಸ್ಕೊಂಡವ್ರು. ನನ್ನ ಮನೆಯೊಳಗೆ ನಾ ಹುಟ್ಟಿದಾಗ 5 ಮಗ್ಗಗಳಿದ್ವು ಅಂತ. ಅವಾಗ ಕುಣಿ ಮಗ್ಗ ಅಂತ ಇರ್ತಿದ್ವು, ಅದನ್ನ ಡಿಟೇಲ್ಸ್ ಹೋಗೋದಿಲ್ಲ. ಆ 5 ಮಗ್ಗಗಳ ಮಾಲೀಕರು ಮಾಸ್ಟರ್ ವೀವರ್ ಅಂತಿದ್ರು ಅವ್ರಿಗೆ. ಆ ಮನೆಯಲ್ಲಿ ಹುಟ್ಟಿದ ನನಗೆ ನನ್ನ ತಾಯಿಯ ಹಿನ್ನೆಲೆ ಹೇಳೋದಾದ್ರೆ ತಿಕೋಟದಕ್ಕೆ, ನಮ್ಮ ತಾಯಿ ಬಿಜಾಪುರ ಜಿಲ್ಲೆ ತಿಕೋಟ. ಒಟ್ಟು ಸ್ವಲ್ಪ ಜಮೀನ್ದಾರ್ ಬಂತಂದವ್ರು ಅವ್ರು. ಹೀಗಾಗಿ ಒಬ್ಬ ತಂಗಿ, ಇವ್ರಿಗೆ ಅಣ್ಣಂದಿರು. ಅವ್ರು ಈ ತಂಗಿನ ಬಹಳ ಪ್ರೀತಿ ಮಾಡ್ತಿದ್ದಿದ್ರಿಂದ ನಾವೆಲ್ಲ ತಿಕೋಟ ಜ್ವಾಳ ತಿಂದ್ ಬೆಳೆದವ್ರು. ಮನ್ಯಾಗ ಹೈನ, ತಿಕೋಟ ಜ್ವಾಳ, 5 ಮಗ್ಗದ ಮಾಲಕ. ಹಿಂಗಾಗಿ ಆರಾಮಾಗಿ ನಮ್ಮ ಬಾಲ್ಯಕಾಲ. ನಮಗೆ ಒಂದು ಗೌಡ್ರ ಹೇಳ್ತೀನಿ, ನಾವೆಲ್ಲ ಭಾಗ್ಯಶಾಲಿಗಳು. ಬಡವರು ಖರೆ, ನೇಕಾರರು ಖರೆ, ತೀರಾ ಹಿಂದುಳಿದಂತ ಪ್ರದೇಶ, ಇಲ್ಲಿ ಯಾರು ಹೋಗಾಕ ಹೆದರುವಂತ ಪ್ರದೇಶ. ನಾವೆಲ್ಲ ಯುದ್ಧದೊಳಗ ಸೋತು ಸಣ್ಣಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸೋಲಿನ ನಂತರ ಬಂದಿಲ್ಲ ಸೆಟ್ಲ್ ಆದಂತ ಕುಟುಂಬಗಳಿವೆಲ್ಲ. ಮೂಲತಃ ಯಾವ ಪ್ರದೇಶ ಸರ್ ತಾವು? ನಮಗೆ ಮೂಲಕ್ಕೆ ಹೋಗಿ ನೋಡಿದ್ರೆ ನಾವು ಬುಂದೇಲ್ಖಂಡದವರು. ಎಷ್ಟೋ ದೂರದಿಂದ ಬಂದೇವಿ. ನಮ್ ದಾದಿ ಅಂದ್ರೆ ನಮ್ಮ ಅಮ್ಮ ನನಗೆ ಹೇಳ್ತಿದ್ಲು, ಡಂಬಳದಾಗ ಅಜ್ಜನ ಹೆಸರಲ್ಲಿ ಹೊಲ ಐತಿ, ಜಗ್ಗು ಸಿಂಗನ ಹೊಲ ಅಂತಾರ ನೋಡು, ಹೋಗಿ ಚೆಕ್ ಮಾಡು ಅಂತಿದ. ಅಂದ್ರೆ ಡಂಬಳ ಸಂಸ್ಥಾನಕ್ಕೆ ಸೇರಿ ಅಲ್ಲಿ ನಮ್ಗೇನು ಒಂದು ಕುದುರೆ ಬೇಕು, ಖಡ್ಗ ಬೇಕು, ಅನ್ನಕ್ಕೆ ವ್ಯವಸ್ಥೆ ಬೇಕು. ಹಿಂಗ ಮಾಡ್ಕೊಂತ ಬದುಕಿದಂತ ಒಂದು ಸಮೂಹ ಇದೆ. ಈ ಸಮುದಾಯದಲ್ಲಿ ಕೆಲವು ಮಂತನ, ಉದಾಹರಣೆಗೆ ಜಮಾದಾರ್ ನನ್ನ ಸರ್ನೇಮ್ ಅಲ್ಲ, ನನ್ನ ಸರ್ನೇಮ್ ಶೀತಲ್. ಬೆಟಗೇರಿ ಒಳಗೆ ಎಲ್ಲಾರು ಬಂದವ್ರು ರಜಪೂತ್ರಿಗೆ ಜಮಾದಾರ. ದೊಡ್ಡ ಮಂತಂದವ್ರು ಅಂದ್ರೆ ಅವರು ಕುದಾವಲಿ ಅಂತ ಅವ್ರ ಅಡ್ಡ ಹೆಸರು. ಹೀಗೆ ಬೇರೆ ಬೇರೆ ಬೋಳ್ಳೆ ಅಂತಿದ್ದಾರ, ಡಾವ್ ಅಂತಿದ್ದಾರ. ಆಮೇಲೆ ಹೀಗೆ ಬೇರೆ ಬೇರೆ ಮಂತಂದವ್ರು ಸೇರಿ ಇಲ್ಲಿದ್ರು. ಒಂದು ಭಾಗ್ಯ ಅಂದ್ರೆ ನಮ್ಮ ಹಿರಿಯರು ನಮಗೆ ನಮ್ಮ ಮಾತೃ ಭಾಷೆಯಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಕನ್ನಡವನ್ನೇ ಕಲಿಸಿದ್ರು. ಪರಿಸರದ ಭಾಷೆ ಒಳಗೆ ನಾವು ಕಲಿಕೆ ಆಯ್ತು. ಇದು ನಮಗೆ ಅನುಕೂಲ ಆಯ್ತು. ನಾವು ಹಿಂದಿನ ಕಲ್ಕೊಂಡು ಕುಂತಿದ್ರೆ ನಾವು ಬಹಳ ಸೀಮಿತ ಆಗ್ಬಿಡ್ತಿದ್ವಿ. ಹೆಚ್ಚು ಕನ್ನಡ ಕಲೀಲಿದ್ರು ನಮ್ದು
ವಿಸ್ತಾರ ವ್ಯಾಪ್ತಿ ಹೆಚ್ಚಾಯಿತು. ಜಾಸ್ತಿ ಆಯ್ತು. ಎರಡನೇದ್ದು ಗೌಡ್ರ ಹೇಳ್ತೀನಿ, ಹ್ಮ್. ಆಜಾದ್ ಹಿಂದ್ ಸೇವಾ ಸಂಘ. ಹಾ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹ್ಮ್. ಸ್ವಾತಂತ್ರ್ಯ ಆಂದೋಲನದಲ್ಲಿ ತೊಡಗಿಸಿಕೊಂಡಂತವ್ರು. ಆದ್ರೆ ಸೃಜನಾತ್ಮಕ ಹ್ಮ್. ರಚನಾತ್ಮಕ ಕೆಲಸ, ಹ್ಮ್. ಕ್ರೀಡೆ, ಕಬಡ್ಡಿ ಕ್ರೀಡೆ, ಹ್ಮ್. ಅನಕ್ಷರಸ್ಥರಿಗೆ ಶಿಕ್ಷಣ ಕೊಡೋದು. ಓ ಹೋ ಹೋ. ಕೌತಾಳ ಮಾಸ್ತರು ಹ್ಮ್. ಅವರೆಲ್ಲ ದೊಡ್ಡ ಮನುಷ್ಯರ್ರಿ. ಹ್ಮ್. ಅವರು ಸಂಸ್ಕಾರ ಕೊಟ್ರು ಓ ಹೋ ಹೋ. ಈ ಪ್ರದೇಶಕ್ಕೆ, ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ, ಹ್ಮ್. ಈ ಪ್ರದೇಶದಲ್ಲಿರುವಂತವ್ರಿಗೆ, ನೇಕಾರರಿಗೆ ರಾತ್ರಿ ಶಾಲೆ ನಡೆಸ್ತಿದ್ರು ಕೌತಾಳ್ ಸರ್. ಕೌತಾಳ ಮಾಸ್ತರು. ಅಂದ್ರೆ ಅವರು ಡ್ರಿಲ್ ಮಾಸ್ತರ್ ನೋಡ್ಲಿಕ್ಕೆ. ಅಂದ್ರೆ ಶೈಕ್ಷಣಿಕವಾಗಿ ನಿಮ್ಮ ಸಮುದಾಯವನ್ನ ಹೆಚ್ಚು ಬಲಗೊಳಿಸ್ತಕ್ಕಂತ ಕೆಲಸವನ್ನ ಕೌತಾಳ ಮಾಸ್ತರ್ ಮಾಡಿದ್ರು ಅಂತ ಹೇಳಿ. ಹಾ, ಹ್ಮ್. ನಮ್ಮಣ್ಣ ಅವ್ರಿಗೆ ಅಗ್ದಿ ಬೇಕಾದವರು. ಹಾ ನಮ್ಮಣ್ಣರು ಅವ್ರು ಕೂಡ ಹೋಗಿ ರಾತ್ರಿ ಶಾಲೆ ನಡೆಸ್ತಿದ್ರು ನೋಡ್ರಿ. ಹ್ಮ್. ಇವ್ರು ಇನ್ನೂ ಹೈಸ್ಕೂಲ್ನಾಗ ಓದುವಾಗ. ಹ್ಮ್. ಈ ಕೆಲವು ಸಲ ಸೆಟಲ್ಮೆಂಟ್ ನಲ್ಲಿ, ಹ್ಮ್. ಸೆರೆಮನಿಯಲ್ಲಿ, ಹ್ಮ್. ನೇಕಾರ ಕಾಲೋನಿಗಳಲ್ಲಿ ಹ್ಮ್. ಹೋಗಿ ಇವರು ರಾತ್ರಿ ಶಾಲೆ ನಡೆಸ್ತಾರೆ. ಅವಾಗ ಸರ್ಕಾರದವ್ರದ್ದು ಬೆಂಬಲ ವಗೇರೆ ಏನಿಲ್ಲ, ಇಲ್ಲ ಒಂದ್ ಸಾಮಾಜಿಕ ಸೇವೆ ಅಂತನ ಇದೆಲ್ಲ ಮಾಡ್ತಿದ್ರು. ಕಬಡ್ಡಿ ಆಡಿಸ್ತಿದ್ರು. ಹ್ಮ್. ಎಷ್ಟು ನಮ್ ಟೀಮ್, ಆಜಾದ್ ಹಿಂದ್ ಸೇವಾ ಸಂಘ ಟೀಮ್ ಫೇಮಸ್ ಇತ್ತು ಅಂದ್ರ, ಹ್ಮ್. ಮೊರಾರ್ಜಿ ಭಾಯ್ ದೇಸಾಯಿ ಅವರು ಬಾಂಬೆ ಸ್ಟೇಟ್ ಚೀಫ್ ಮಿನಿಸ್ಟರ್ ಆದಾಗ ಹ್ಮ್. ನಮ್ಮ ಆಜಾದ್ ಹಿಂದ್ ಸೇವಾ ಸಂಘ ಟೀಮ್ ಬಾಂಬೆದಲ್ಲಿ ಕಬಡ್ಡಿ ಆಡುತ್ತೆ. ಓ ಹೋ ಹೋ. ಹ್ಮ್. ಇನ್ನೊಂದು ಬಹಳ ಸಂತೋಷದಿಂದ ಹೇಳ್ತೀನಿ ನಾನು, ಹ್ಮ್. ಆಜಾದ್ ಹಿಂದ್ ಸೇವಾ ಸಂಘದ ಹ್ಮ್. ಕಬಡ್ಡಿ ಕ್ಯಾಪ್ಟನ್ ಹ್ಮ್. ಲಿಂಗದಾಳ ಹನುಮಂತ ಹ್ಮ್. HMT ಕ್ಯಾಪ್ಟನ್ ಆದ. ಓ ಹೋ ಹೋ. ಬೆಂಗಳೂರು HMT ಕ್ಯಾಪ್ಟನ್ ಆಗ್ಲಿಕ್ಕೆ ಇದು ಕಾರಣ. ಹಾ. ಮುಂದೆ GCTM ಟೀಮ್ ಬಂತು, ಕೊಟ್ಟಿದ್ದು ಮುಳುಗುಂದ ಟೀಮ್ ಬಂತು, ನವರಂಗ್ ಟೀಮ್ ಬಂತು, ನವಸಾದರ್ ಬಂತು. ಇದು ಕಬಡ್ಡಿ ಅವಾಗ ಪ್ರಸಿದ್ಧ. ನನಗೆ ಕಬಡ್ಡಿಗಿಂತ ಹೆಚ್ಚಾಗಿ ಹಾಕಿ ಕಡೆ ಹಾಕಿ ಕಲೆ ಆದ್ರೆ ಗದಿಗಿಂದ ಹಾಕಿ ಟೀಮು ಕೂಡ ಬಹಳ ಪ್ರಸಿದ್ಧ. ಸರ್, ನಿಮ್ಮ ಶಿಕ್ಷಣ ಹೇಗೆ ನಡೀತಂತ? ಇದು ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು? ಸಿಂಪಲ್. ಸರ್ಕಾರಿ ಶಾಲೆ ಹ್ಮ್. ನಂಬರ್ 1 3ನೇ ನಂಬರ್ ಶಾಲೆ, ಹ್ಮ್. 1 2 3ನೇತ್ತ, ಹ್ಮ್. 4ನೇತ್ತ 2ನೇ ನಂಬರ್ ಶಾಲೆ, ಹ್ಮ್. 4ನೇತ್ತ ಆದ್ಕೂಳೆ 5ನೇ ತಕ್ಕ ಬರ್ಬೇಕಂದ್ರೆ ಅವಾಗ ಗದಿನ ಬೆಟಗೇರಿಯಾಗ ಒಂದೇ ಒಂದ್ ಶಾಲೆ, ಹ್ಮ್. ನಂಬರ್ 1 ಶಾಲೆ. ಹ್ಮ್. 5 6 7 ಅಲ್ಲಿ ಕಲಿಬೇಕು. ಹ್ಮ್. 5 6 7 ಅಲ್ಲೇ ಆಯ್ತು. ಹ್ಮ್. ಆ ನಂತರ ಮುನ್ಸಿಪಲ್ ಹೈಸ್ಕೂಲ್. ಹ್ಮ್. ಮುನ್ಸಿಪಲ್ ಹೈಸ್ಕೂಲ್ನಾಗ PUC ಮಾಡೋದು ಅಲ್ಲೇ ಕಲ್ತೇನೆ. ಅಲ್ಲಿ ಮಠ. PUC ಅಲ್ಲಿ ಆದ ನಂತರ JT ಕಾಲೇಜ್. JT ಕಾಲೇಜ್ನಲ್ಲಿ ನಂದು ಡಿಗ್ರಿ ಆಯ್ತು, ಪದವಿ. ಹ್ಮ್. ಈ ಪದವಿ ಆದ ನಂತರ ಹ್ಮ್. ಡೆಸ್ಟಿನಿ ಅಂತ ಏನಂತಾರ, ದೈವ ಹ್ಮ್. ಏನ್ ಮಾಡ್ಸತ್ತ ಹೇಳಕ್ ಬರಂಗಿಲ್ಲ. ಹ್ಮ್. ನಾನು PUC ಒಳಗಿದ್ದಾಗ ಒಂದು ನಮ್ಮ ಮಾಸಪತ್ರಿಕೆ ಇರ್ತದಲ್ಲ ಸ್ಕೂಲದ್ದು, ಹ್ಮ್. ಅದ್ರಾಗ ಒಂದು ಲೇಖನ ಬರ್ದಿದ್ದೆ, ಸ್ಕೂಲ್ ಮ್ಯಾಗಝಿನ್. ಸ್ಕೂಲ್ ಮ್ಯಾಗಝಿನ್. ಹ್ಮ್. ಆಗಿನ ಕಾಲಕ್ಕೆ ನಾಗರಿಕದ ಹ್ಮ್. ಸಂಪಾದಕರು ಅದನ್ನು ಗಮನಿಸಿದ್ರು. ಓ. ನಾ PUC ಒಳಗೆ ನಂಬರ್ 1 ಬಂದಿದ್ದೆ ಹ್ಮ್. ಗದಿಗೆ. ಹ್ಮ್. ಹ್ಮ್. ಅವಾಗ ಈ ಹುಡುಗ ಶಾಲೆ ಕಲಿತಾನ ಅಂತ ಹೇಳಿ ಹ್ಮ್. ಬಡತನ ಬಂದ್ಬಿಟ್ಟಿತ್ತು. ಯಾಕಂದ್ರೆ ನಮ್ಮ ತಾಯಿ ತೀರ್ಕೊಂಡು, ಹ್ಮ್. ತಾಯಿ ತೀರ್ಕೊಂಡ ನಂತರ ಹ್ಮ್. ಸ್ವಾದ್ರ ಮಾವಂದಿರ ಆಶೀರ್ವಾದ ಹ್ಮ್. ವಿಡ್ರಾ ಆಗ್ಬಿಡ್ತು. ಹ್ಮ್. ಹ್ಮ್. ಅವಾಗ ನಾವು ಹೋರಾಟದ ಬದುಕು ಪ್ರಾರಂಭ ಆಯ್ತು. ಹ್ಮ್. ಆ ಹೋರಾಟದ ಬದುಕಿನ ಭಾಗವಾಗಿ ನಾನು ನಾಗರಿಕ ಸೇರಿದ್ರಿ. ಅಂದ್ರೆ ನಿಮ್ದು ಈ ಬರವಣಿಗೆ ಏನು ಪಯಣ ಐತಲ್ಲ, ಅದು ಈ ಶಾಲಾ ಏನ್ ಪತ್ರಿಕೆ ಮೂಲಕನ ಪ್ರಾರಂಭ ಆಯ್ತು ಅಂತ? ಶಾಲಾ ಪತ್ರಿಕೆ ಆಯ್ತು, ಮನೆಗೆ ಅಣ್ಣ ಬರೀತಿದ್ದ. ಹಾ, ಅದ್ರ ಪ್ರಭಾವ. ಮಾಸ್ತರ್ ಪ್ರಭಾವ ಇತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹ್ಮ್. ನಾವು ಸಣ್ಣವರಿದ್ದಾಗ ಹ್ಮ್. ಭಗವದ್ಗೀತೆ ಬಗ್ಗೆ ಪ್ರವಚನ ಹ್ಮ್. GB ಜೋಶಿ, ಭೀಮಸೇನ್ ಜೋಶಿ ಅವ್ರ ತಂದಿ ಹ್ಮ್. ಗುರುರಾಜರು ಮುಂಜಾನೆ 6 ಗಂಟೆಗೆ ಬರ್ಬೇಕು. ಹ್ಮ್. ಮುಂಜಾನೆ ನಾವು ಆಜಾದ್ ಹಿಂದ್ ಸೇವಾ ಸಂಘದಾಗ ಕಸ ಹುಡುಗಿ ಗುಳಾರ ಹಾಸ್ಬೇಕು. ಹ್ಮ್. ನಾನು ಅಣ್ಣನ ಕೂಡ ಹೋಗ್ಬೇಕು. ಹಾ. ಹಾ. GB ಜೋಶಿ ಅವ್ರ ಭಾಷಣ ಕೇಳ್ಬೇಕು. ಹ್ಮ್. ಪಂಡ್ರನಾಥಾಚಾರ್ಯ ಗಲ್ಗಲಿ ಅವ್ರ ಭಾಷಣ ಸಾಹಿತ್ಯದ ಬಗ್ಗೆ ಕೇಳ್ಬೇಕು. ಹ್ಮ್. ಹ್ಮ್. ಆಮೇಲೆ ಕೀರ್ತನಾಥ್ ಕುರ್ತಕೋಟಿ ಅವರು ಹ್ಮ್. ಬೇಂದ್ರೆ ಮತ್ತು ಹ್ಮ್. ಕುಮಾರವ್ಯಾಸನ ಬಗ್ಗೆ ಅದ್ಭುತವಾದಂತ ಸಪ್ತಾಹಗಳು ನಡೀತಿದ್ವು ಗದಗಿನಾಗ. ಅಂದ್ರೆ ಇವೆಲ್ಲ ನಿಮ್ಮ ಇದೆಲ್ಲ ಈ ಚಾಲು. ಸಾಹಿತ್ಯಿಕ ಒಂದ್ ರೀತಿ ತಳಹದಿ ಹಾಕಿದ್ವಿ, ಬುನಾದಿ. ನಾ 8ನೇತ್ತಿದ್ದಾಗ ರಾಮಾಯಣ ಓದಿದ್ದೆ ನೋಡ್ರಿ. ಯಾಕಂದ್ರೆ ಜವಾಹರ ವಾಚನಾಲಯ ಅಂತ ಒಂದ್ ಸಣ್ಣ ವಾಚನಾಲಯ ಇತ್ತು ಎಲ್ಲಿ? ಬೆಟಗೇರಿಯಲ್ಲಿ. ಆಜಾದ್ ಹಿಂದ್ ಸೇವಾ ಸಂಘದಾಗ ಒಂದು ಕಪಾಟ. ಆ ಕಪಾಟ್ನಾಗ ಒಂದು 100 ಪುಸ್ತಕ ಅಂದ್ರೆ ಹೆಚ್ಚಾಗಿ ಸರ್ ಹೇಳ್ತೀನಿ, ಟ್ರಾನ್ಸ್ಲೇಷನ್ ಬಾಳ. ಅವಾಗ
ಈಗ ರವೀಂದ್ರನಾಥ್ ಟ್ಯಾಗೋರ್ ಇನ್ನೂ ನೆನಪೈತ್ ನನಗ. 60 ವರ್ಷದ ಹಿಂದೆ 70 ವರ್ಷದ ಹಿಂದಲ್ ಮಾತು. ಅವ್ರದ್ದು ಚಿತ್ರಾಂಗದ ನಾಟಕ, ಆಮೇಲೆ ಚಟರ್ಜಿ ಅವ್ರದ್ದು, ಆಮೇಲೆ ಆನಂದ ಮಠ, ಆಮೇಲೆ ಗಳಗನಾಥ್ರದ್ದು. ಗಳಗನಾಥ್ರು ಬಹಳಷ್ಟು ಟ್ರಾನ್ಸ್ಲೇಷನ್ ಇದ್ರು ಸಹಿತ ಅವ್ರ ಸಾಹಿತ್ಯನೇ ಸಾಹಿತ್ಯ ನಮಗ. ಅವನ ಓದ್ತಿದ್ವಿ, ಅದನ್ನ ಓದೋದು ಬೆಳೆಸಿದ್ರು ನಮಗ. ಅದು ರಕ್ತಗತವಾಗಿ ಬಿಡುತ್ತ, ಓದೋದು ಇವತ್ತಿಗೂ ಹೋಗಿಲ್ಲ. ಅಂದ್ರೆ ಈ ಆಜಾದ್ ಹಿಂದ್ ಸೇವಾ ಸಂಘ ಇದು ಬಹಳ ಪ್ರಭಾವಕಾರಿ ಕೆಲಸ ಮಾಡಿತು ಅಂತ. ನನ್ನ ಬಾಲ್ಯಕಾಲದಲ್ಲಿ ಆಜಾದ್ ಹಿಂದ್ ಸೇವಾ ಸಂಘದ ಪಾತ್ರ ಕ್ರೀಡೆಯಲ್ಲಿ ಸಾಹಿತ್ಯ ಇಲ್ಲ. ಸಾಹಿತ್ಯ ನಾನು ಕ್ರೀಡೆ ಕಡಿಮೆ, ಸಾಹಿತ್ಯದ ಒಲವು ಜಾಸ್ತಿ. ಜಾಸ್ತಿ. ಅಂದ್ರೆ ಇದು ಎಲ್ಲದರ ಪ್ರಭಾವ. ಅಂದ್ರೆ ನಿಮಗ ಈ ಬಾಲ್ಯದೊಳಗೆ ದೊರೆತಿರ್ತಕ್ಕಂತ ಈ ಸಾಹಿತಿಗಳ ಸಾಂಗತ್ಯ ಅಥವಾ ಅವರ ಉಪನ್ಯಾಸ, ಮತ್ ಜೊತೆಗೆ ನಿಮ್ಮ ಸಹೋದರರ ಒಂದು ಬರವಣಿಗೆ, ಮತ್ತ ಜೊತೆಗೆ ಈ ಶಾಲಾ ಒಂದು ಏನು ಮ್ಯಾಗಝಿನ್ ಒಳಗೆ ತಾವು ಮಾಡಿದಂತ ಒಂದು ಲೇಖನ, ಇದನ್ನ ಗಮನಿಸಿ ನಾಗರಿಕ ಪತ್ರಿಕೆಯವರು ನಿಮಗೆ ಬರೀಲಿಕ್ಕೆ ಪ್ರೋತ್ಸಾಹ ಕೊಟ್ಟು. ಇಲ್ಲ, ಕರ್ತಾಳ ಮಾಸ್ತರಲ್ಲಿ ನಾಗರಿಕದಾಗ ಇದ್ರು. ಅಣ್ಣ ಅವಾಗ ಗದಗಿನಿಂದ ವಿಶ್ವಕ್ಕೆ ಅಂತ ಒಂದು ಅಂಕಣದ ಬರಹಗಾರರಾಗಿದ್ರು. ನಮಗೆ ಅವ್ರಿಬ್ರು ಪರವಾಗಿ ನಾನು ಅಲ್ಲಿ ಸೇರ್ಕೊಂಡೇನ್ರಿ. ಆ ಬದುಕು ಏನೈತಲ್ರಿ ತಿರುವು ಕೊಡ್ತ. ನಾನು ಆಟದ ಬಯಲಿನಿಂದ ಇದಕ್ ಬಂದೆ, ಟೇಬಲಿಗೆ ಬಂದ್ರೆ ಆಟದ ಬಯಲು ನಾನು ನೋಡ್ಲೇ ಇಲ್ಲ. ಆನಂತರ ಸರ್, ಈಗ ನೀವು ಈ ಪದವಿ ಇದೆಲ್ಲ ಶಿಕ್ಷಣ ಆದ ನಂತರ ವಿದ್ಯಾದಾನ ಸಮಿತಿಯಲ್ಲಿ ತಾವು ಶಿಕ್ಷಕರಾಗಿ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರಿ. ನಾನು ಆಗ್ಲೇ ಒಂದ್ ಮಾತು ಹೇಳಿದೆ ಗೌಡ್ರ, ನಸೀಬ್ ಅಂದ್ರೆ ಅಥವಾ ಡೆಸ್ಟಿನಿ ಅಂತಿರಲ್ಲ. ನಾನು MA ಮಾಡ್ಬೇಕು ಅನ್ನೋ ಇಂಗ್ಲಿಷ್ ನನ್ನ ಸಬ್ಜೆಕ್ಟ್. ನನ್ನ ಮಾತೃಭಾಷೆ ಅಂತೂ ಹಿಂದಿ. ಕನ್ನಡ ನಾನು ಬದುಕಲಿಕ್ಕೆ ಆಶ್ರಯ ಪಡೆದಂತ ಭಾಷೆ. ಅದು ನನ್ನ ಬದುಕು ಕೊಟ್ಟೈತೆ. ನಾವು ಹೋದೆ ಮ್ಯಾನೇಜರ್ಸ್ ಅಂತ ಹೇಳಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಂಗ್ಲಿಷ್ ನನಗೆ ಸೀಟ್ ಅಶ್ಯೂರ್ ಮಾಡಿದ್ರು. ಬಂದೆ. ಆಗಿನ ಕಾಲಕ್ಕೆ ನಾ ಧಾರವಾಡದಾಗಿದ್ದು ಕಲಿಬೇಕಂದ್ರೆ 2,000 ರೂಪಾಯಿ ಬೇಕಾಗಿತ್ತು. ಆ 2,000 ರೂಪಾಯಿ ಯಾರು ಕೊಡ್ಬೇಕು? ನಾವು ಹೊಂಬಾಳಿಯವರು, ಅವರು ನಾಗರಿಕರ ಮುಖ್ಯಸ್ಥರು, ಸಂಪಾದಕರು, ಪ್ರಕಾಶಕರು ಎಲ್ಲ ಅವರೇ. ನನ್ನ ಬಹಳ ಪ್ರೀತಿ ಮಾಡಿದ್ರು. ಏ ಜಗನ್ನಾಥ, ನಿನಗೆ ನೌಕರಿ ಹಚ್ತೀನಿ, 1 ವರ್ಷ ನೌಕರಿ ಮಾಡು, ಆ ರೊಕ್ಕ ಕೊಡಿಸ್ಕೊಂಡು ನೀನು MA ಮಾಡು ಅಂದ್ರು. ನನಗೆ ಸೀದಾ ಭೀಮರಾವ್ ಹುಯಿಲುಗಳವ್ರ ಮನೆಗೆ ಕರ್ಕೊಂಡು ಹೋಗಿ, ಇವ ನಮ್ಮ ಹುಡುಗ, ಇವಂಗ 1 ವರ್ಷ ನೌಕರಿ ಕೊಟ್ರ ನೀವ. ಆಯ್ತು ಅಂದ್ರ ಅವ್ರು. ಇಷ್ಟ ಒಂದೇ ಮಾತು, ಸೋಮವಾರ ಇಂಟರ್ವ್ಯೂ ಬರ್ಪ ಅಂದ್ರು. ಆಗ ಪ್ರಿನ್ಸಿಪಾಲ್ರು, ಹೆಡ್ ಮಾಸ್ಟರ್ ಅಂತೆ KS ಅಯ್ಯಂಗಾರ್, ಬಹಳ ಪ್ರಸಿದ್ಧ ಶಿಕ್ಷಕರು. ಅವ್ರು ನನಗೆ ಒಂದು ಕ್ಲಾಸ್ ಇಂಟರ್ವ್ಯೂ ತಗೊಂಡ್ರು. ಬಂದು ಕುಲಕರ್ಣಿ ಅಂತ ಕ್ಲರ್ಕ್, ಕುಲಕರ್ಣಿ ಇವ್ರಿಗೆ ಆರ್ಡರ್ ಕೊಡು ಅಂದ್ರು. ಕ್ಲಾಸ್ ಶಿಕ್ಷಕ ವೃತ್ತಿ ಡಿಗ್ರಿ ಆಗಿ 15 ದಿವಸ ಆಗೈತಿ. ನಾ ಮಾಸ್ತರ್ ಆಗ್ಬಿಟ್ಟೆ. ಮಂಗಳವಾರ ಶಾಲೆಗೆ ಹೋದ್ರೆ ನೋಡ್ರ ಆಶ್ಚರ್ಯ ಏನಾಗುತ್ತೆ ಗೊತ್ತಾ? ಆ 10th B ಕ್ಲಾಸ್ 1ನೇ ಪೀರಿಯಡ್ ಇಲ್ಲ ನನಗೆ. ಯಾಕಂದ್ರೆ ಎಕ್ಸ್ ಅಂತ ಲೇಟ್ ಎಂಟ್ರಿ ಅಲ್ಲ, ಅಂದ್ಕೊಳ್ಳಿ ಹೋದ್ರೆ 2 ಬಾಗ್ಲ, 2 ಬಾಗಲದಿಂದ ಹುಡುಗರು ದೊಡ್ಡ ಅವು ಹೊರಗೆ ಓಡಿ ಬಂದ್ರೆ ಯಾರು ನಾವು ನೋಡ್ಬೇಕು ಅಂತಾರ. ಪಾಪ ಯಾರು ಮಾಸ್ತರ್ ಬರ್ತಾರ, ಹೊಸ ಶಿಕ್ಷಕರ ಯಾರು. ಅದ್ರಾಗ ಒಬ್ಬ ಹುಡುಗಿ ಏನಂದ ಗೊತ್ತ, ಯಾಕೆ ಜಮಂತ್ರ ನೀ ಇಲ್ಲಿ ಬಂದೆ ಅಂತ. ವಿದ್ಯಾರ್ಥಿ ಯಾಕಂದ್ರ ಬೆಟ್ಟಿಗೆರೆ ನಾನು ಅವ ಕೂಡಿ ಕರ್ತಾವ. ಅವಂಗೇನ್ ಗೊತ್ತ, ಅವ ಕ್ಲಾಸ್ಮೇಟ್ ನಾನು. ಅವಂಗೆ ಅವ 10th ನಾ ಮಾಸ್ತರ್ ಆಗಿ. ಹಿಂಗೆ ನಾವು ಸಣ್ಣ ವಯಸ್ಸಿನಲ್ಲಿ ಮಾಸ್ತರ್ ಆದೆ. ಆ ಅನುಭವ ಹೆಂಗಿತ್ತು ನಿಮಗ? ಬಹಳ ಎಂಜಾಯ್ ಮಾಡಿ ನಾನು. ಕಲಿಸೋದು ಮತ್ತು ಕ್ರೀಡೆ ಅಂತೂ ಬಿಟ್ಟಿದ್ನಲ್ಲ, ಆ ಹುಚ್ಚೆಲ್ಲ ಹೊಳೆಯಾಗಿ ಹರಿತು. ನಾನು ಶಾಲೆ ಬಿಟ್ಟು ನೆನ್ಸ್ ಹೋಗ್ತಿದ್ದೆ ಇಲ್ಲ. ಕತ್ಲಾಗ ಮಟ್ಟ ಗ್ರೌಂಡ್ ಆಗಿ ಹರಿತಿದ್ದೆ. ಹೆಂಗ ಸರ್ ಇದನ್ನ ನೋಡ್ತಿದ್ರು, ಬೇರೆಯವ್ರಿಗೆ ಹೇಳೋರು, ಸಿ ದಟ್ ಹೆಂಗ್ ಬಾ ಹೌ ಹಿ ವರ್ಕ್ಸ್ ಅಂತ. ನಾ ಕಲಿಸ್ತಿದ್ದೆ ಚಲೋ ನಾವ್ ಗೊತ್ತಿಲ್ಲ. ಈಗಿನ ಡಾಕ್ಟರ್ ಅದಲ್ಲ, ನಮ್ಮ ಚರ್ಮ ತಜ್ಞರಿದ್ದಾರಲ್ಲ, ಪ್ರಕಾಶ, ಅವ್ರ ಕಲ್ಲೊಳಗೆ ಅವ್ರ ಹತ್ರ ಹೋದೊಮ್ಮೆ, ಸರ್ ನೀವು ಹೇಳ್ತಿದ್ದಾಗ ನನಗ ಫೇರ್ ಎಕ್ಸರ್ಸೈಸ್ ನಾಗ ಗುಡ್ ಅಂತ ಬರೋ ಸಹಿ ಮಾಡಿದ್ರಿ, ಅದನ್ನ ಹಂಗೆ ಇಟ್ಟಿದ್ರಿ ಅಂತ. ನನಗೆ ಬಹಳ ಒಳ್ಳೆ
ವಿದ್ಯಾರ್ಥಿಗಳು. ಅಂದ್ರೆ ನಿಮ್ಗ ಶಿಕ್ಷಕ ವೃತ್ತಿನೂ ಬಹಳ ತೃಪ್ತಿ ತಂದಿರತಕ್ಕಂಥ. ಖರೆ ಅಂದ್ರೆ ನನ್ ಲಾಸ್ ಬಹಳ ಆಗ್ಯದ. ಶಿಕ್ಷಕ ವೃತ್ತಿಯಿಂದ ನಾ ಇದ್ದಿದ್ರೆ ನನ್ಗೆ ಊರ್ ತುಂಬಾ ನನ್ನ ಅಭಿಮಾನಿ ವಿದ್ಯಾರ್ಥಿಗಳು ಇರ್ತಿದ್ರು ಅಂತ. ಸರ್, ಈಗ ನಿಮ್ಮ ಮನೆ ಮಾತು ಹಿಂದಿ, ಕನ್ನಡದ ಪ್ರಭಾವ ನಿಮ್ಮ ಮೇಲೆ ಬಹಳದಿಂದನೂ ಆಯ್ತು. ಹೇಗೆ ನೀವು ಈ ಬರವಣಿಗೆ ಸಾಹಿತ್ಯದ ಕಡೆ ನೀವು ಒಲವನ್ನ ಬೆಳೆಸಿಕೊಂಡ್ರಿ ಅಂತ? ಸುಮಾರು ನೀವು 70ಕ್ಕೂ ಸಮೀಪ ಪುಸ್ತಕಗಳನ್ನ ಬರೆದಿದ್ದೀರಿ. ಹೆಚ್ಚು ನಿಮ್ಮ ಪುಸ್ತಕಗಳು ಈ ವ್ಯಕ್ತಿ ಪರಿಚಯ, ಅದರ ಜೊತೆಗೆ ಆರೋಗ್ಯ ಇರ್ಬೋದು, ಆಮೇಲೆ ಆಧ್ಯಾತ್ಮ ಇರ್ಬೋದು, ಹೀಗೆ ವೈವಿಧ್ಯಮಯವಾಗಿ ನೀವು ಕನ್ನಡದ ಬರವಣಿಗೆ ಒಳಗೆ ತೊಡಿಕೊಂಡ್ರಿ. ನಿಮ್ಮ ಮನೆ ಮಾತು ಹಿಂದಿ ಆಗಿದ್ರು ಕೂಡ ಇದು ಹೇಗೆ ಸಾಧಿಸ್ತು ಅಂತ ಈಗಾಗಲೇ ಹೇಳಿದ್ರೆ ನೀವು ಬಾಳ್ಯದೊಳಗೆ ಒಂದಿಷ್ಟು ಪ್ರಭಾವ ಆಗಿತ್ತು ಅಂತೇಳಿ. ಹೆಚ್ಚು ಇದು ನಿಮ್ಗೆ ರೂಢಿಗತ ಆಗ್ಲಿಕ್ಕೆ ಯಾವ ಸಂಪರ್ಕ ನಿಮ್ಗೆ? ನಾಗರಿಕನೇ ಸಾಧನ, ನಾಗರಿಕನೇ ಆಧಾರ. ನಾಗರಿಕದ ನಮ್ಮನ್ನ ಕರ್ಕೊಂಡು ಹೋದವರು ಗೊತ್ತಾ ಮಾಸ್ತರು, ನನ್ನ ಅಣ್ಣ RK ಜಮಾದಾರರು. ನನಗೆ ಬೆಳೆಸಿದವರು ಪಂಬಾಳಿಯವರು. ಪಂಬಾಳಿಯವರು ಏನ್ ಪ್ರೀತಿ ಮಾಡಿದ್ರು ಗೊತ್ತಿಲ್ಲ, ಅವರು ನಾ ಏನ್ ಬರೆದ್ರು ಪಬ್ಲಿಷ್ ಮಾಡೋರು. ನಾನು ಕಾಲೇಜಿನಾಗಿದ್ದಾಗ ನನ್ನ ತಾಯಿ ಹೆಸರಲ್ಲೇ, ನನ್ನ ತಾಯಿ ತೀರ್ಕೊಂಡಿದ್ದಲ್ಲ, ಭವನಾತನಯ ಅಂತ ಬರೀತಿದ್ದೆ. ಅದು ಜಂಗಮನಿಯವ್ರದ್ದು ಒಂದು ಇದು ಇತ್ತಂತೆ, ಮಾಡಿ ಕೊಡ್ತಿದ್ರು ಅವ್ರು. ಅದನ್ನ ಇಟ್ಬಿಡೋರು. ಆಮೇಲೆ ಕೆಲವು ದಿವಸ ಜಗನ್ನಾಥ್ ಸಿಂಗ್ ಅಂತ ಬರಲೆ ಪತ್ರಿಕೆಯಲ್ಲಿನೇ ಬರೀತಾ ಇದ್ದೆ, ನಿರಂತರವಾಗಿ ಬರೀತೀನಿ. ನಿರಂತರವಾಗಿ ಅಂದ್ರೆ ಈ ಪ್ರಚಲಿತ ವಿಷಯಗಳನ್ನ ಇಟ್ಕೊಂಡು ಬರೀತೀವಿ. ಈಗ ಬಂಗ್ಲಾ ಲಿಬರೇಷನ್ ವಾರ್ ಬಂತು 71. ಅದಕ್ಕಿಂತ ಮೊದಲು ಶೇಖ್ ಮುಜೀಬ್, ಇನ್ನೊಂದು ತೆಳಗಿಂದ ಹೋಗೇ ಇಲ್ಲ ನನಗೆ. ಶೇಖ್ ಮುಜೀಬುರ್ ರೆಹಮಾನ್, ಪಾಕಿಸ್ತಾನ್ ಜೈಲ್. ಆಮ್ಯಾಗ ನಮ್ದು ವಾರ್ ಟೈಮ್ನಾಗ ನಿಯಾಜಿ ಸರೆಂಡರ್ ಆಗಿದ್ದು. ಆಮ್ಯಾಗ ನಮ್ ಜಗದೀಶ್ ಸಿಂಗ್ ಅರೋರಾ ಅವರು ನಮ್ಮ ಏರ್ ಕಮಾಂಡರ್. ಆಮ್ಯಾಗ ಚಟರ್ಜಿ ನೇವಿ ಚೀಫ್. ಏನ್ ಅದ್ಭುತವಾದಂತ ಕಾಲ. ನಾವ್ ಅದನ್ನೆಲ್ಲ ಅಸಿಮ್ಯುಲೇಟ್ ಮಾಡ್ತಿದ್ವಿ, BBC ಕೇಳ್ತಿದ್ವಿ, ರೇಡಿಯೋ ಕೇಳ್ತಿದ್ವಿ, ಅವನ್ನ ಬರೀತಿದ್ವಿ. ಅದು ಒಂದು ಕಥೆ. ಆದ್ರೆ ಇವೆಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳು ಏನ್ ಲೇಖನ ಬರ್ತಿದ್ರು, ಹಿಂದಿ ಒಳಗ್ ಬಂದಿತ್ತು. ನಾನು ಮುಖ್ಯವಾಗಿ ನವಭಾರತ ಟೈಮ್ಸ್ ನಾಗ ಬರ್ತಿತ್ತು, ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ಹೀಗ್ ಮಾಡ್ತಾರೆ. ಬರೀದು ಚಾಲು ಆಯ್ತು. ಈ ಬರೀದು ನನಗೆ ಭಗವಂತನ ದಯದಿಂದ ಇವತ್ತಿನವರೆಗೂ ನಿಂತಿಲ್ಲ. ಮನೆ ತಮಗೆ ಗೊತ್ತದೆ. ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು ಹೆಂಗು ನಮ್ಮ ಅಣ್ಣಗೆ ಬಹಳ ಪ್ರೀತಿ ಮಾಡ್ತಿದ್ರು ಅವರು. ಸ್ವಲ್ಪ ದೂರ ಇರ್ತಿದ್ದೆ, ಅಣ್ಣ ಇದ್ದಲ್ಲಿ ನಾ ಹೋಗ್ತಿದ್ದೆಲ್ಲ. ಯೂಶಲಿ ನಮ್ದು ಒಂದು ಕಲ್ಚರ್. ಅಣ್ಣಗೆ ಪ್ರೀತಿ ಮಾಡ್ತಿದ್ರು. ಅಣ್ಣ ಹೋದ ನಂತರ ಸ್ವಾಮಿಗಳ ಕೃಪೆ, ಅವ್ರ ಬಗ್ಗೆ ಪುಸ್ತಕ ಬರೆಸಿದ್ರು. RK ಜಮಾದಾರ್ ಬದುಕು ಬರಹ, ಹೌದು, RK ಜಮಾದಾರ್ ವಿಚಾರತರ, ಈ ಎರಡೂ ಪುಸ್ತಕ ನಾವು ಬರ್ದಾಗ ಸ್ವಾಮಿಗಳು ನಾವು ಹೋಗಿ ನಮಸ್ಕಾರ ಮಾಡ್ದೆ. ಅವತ್ ಪುಸ್ತಕ ಬಿಡುಗಡೆ ಇದ್ದು. ಏ ಜಗನ್ನಾಥ, ನೀನ್ DR ಪಾಟೀಲ್ ಬಗ್ಗೆ ಬರೀಬೇಕು ಅಂತ. ಅಯ್ಯೋ ಸ್ವಾಮಿಗಳ ನಿಮ್ಮ ಮಾತು ನೀವು ಕೇಳದಿಲ್ರಿ ಅಂದ. ಅವ್ರು ವೇದಿಕೆ ಮ್ಯಾಗೆ ಇದ್ರು. ಯಾಕಂದ್ರ ಇವರು ಸನ್ಮಾನ ದೂರ ನೀ ಎಲ್ಲಾ ಚಿಂತೆ ಮಾಡ್ಬೇಡ, ನಾ ಎಲ್ಲ ಒಪ್ಪಿಗೆ ತಗೊಂಡಿದ್ದ. ಅವ್ರಾಗಲೇ ಒಪ್ಪಿಗೆ ತಗೊಂಡಿದ್ರು. ನಂದು ಬರವಣಿಗೆ ಚಾಲು ಆಯ್ತು. ನಮ್ ದುರ್ದೈವ ಸರ್ ಹೇಳ್ತೇನೆ, ಸ್ವಾಮಿಗಳು ಆಕಸ್ಮಿಕವಾಗಿ ಹೋಗ್ಬಿಟ್ರು. ಹೋದ ಕೂಡಲೇ ಆ ಬರಹ ಅಲ್ಲೇ ನಿಂತ್ಬಿಡ್ತು. ಮುಂದೆ ನಮ್ಮ ಶಿವಾನಂದ ಪಟ್ಟಣ್ ಶೆಟ್ಟರು ಮತ್ತು ಈ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋದ್ರು. ಸಿದ್ದರಾಮ ಸ್ವಾಮಿಗಳು ಅವ್ರ ಕಡೆಯಿಂದ ಆಶೀರ್ವಾದ ಮಾಡಿಸಿ, ಇಲ್ಪ ನೀನ್ ಬರೀ ಅದು ಅರ್ಧ ಬಂದು ನಿಲ್ಸಿ ಅಲ್ಲ, ಅವ್ರದ್ದು ಅಪ್ಪರದು ಆಸೆ ಇಳಿಸ್ಬೇಕು. ಆಯ್ತು, ನಾನು ಬರ್ದೆ. ಅದೇ ಪುಸ್ತಕ ವೆರಿ ರೀಸೆಂಟ್ಲಿ, ಇತ್ತೀಚೆಗೆ ಸಂತ ರಾಜಕಾರಣಿ ಅಂತ ಬಂತು. ಮತ್ತೆ ಅಷ್ಟೊಳಗೆ ಬಿಂಕದಕಟ್ಟಿ ಅವ್ರು ಏನ್ ಬೆನ್ನತ್ತಿದ್ರು, ನೀವು ಒಂದು ಮಾತು ಕೊಟ್ಟಿದ್ರಿ MA ಮುಲಿಮನಿ ಅವ್ರಿಗೆ ರಾಮಕರ್ಣನನ್ ಬಗ್ಗೆ ಬರೀಬೇಕಂತ ಹೇಳಿ. ನಾ ಅವ್ರ ಸಲುವಾಗಿ ಜೋಧ್ಪುರ್ಗೆ ಹೋಗಿದ್ದೆ, ರಾಜಸ್ಥಾನದಾಗ ಮಾಹಿತಿ ಸಂಗ್ರಹ ಮಾಡಿದ್ದೆ. ಆಮ್ಯಾಗ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ರು ಇವ್ರ ಅಣ್ಣನ ಮಗ, ಅವ್ರ ಹತ್ರ ಕುಡ್ಕೋತ ಚರ್ಚೆ ಮಾಡಿದ್ದೆ. ಹಿಂಗೆ ಬಹಳ ಕೆಲಸ ಮಾಡಿ ಸಂಗ್ರಹ ಮಾಡಿದ್ದೆ. ಆದ್ರೆ ಅಲ್ಲಿನೂ ಮೂಲೆ ಮನೆ ಹೋಗಿ ತೀರ್ಕೊಂಡಂತ ಅಲ್ಲಿ ಕೆಲಸ ನಿಂತಿತ್ತು. ಅದು ಪೂರ್ಣ ಮಾಡಿ ಸರ್, ಈಗ ನಾಗರಿಕ ಪತ್ರಿಕೆ ತಮ್ಮ ಬರಹಕ್ಕೆ ಮೂಲ ಒಂದು ಬುನಾದಿಯನ್ನ ಅಥವಾ ಒಂದು ಅವಕಾಶವನ್ನ ಕಲ್ಪಿಸ್ತು. ಆ ಮೂಲಕ ತಾವು ಅಧ್ಯಯನ ಮಾಡಿದ್ರಿ,
ಮತ್ತೆ ಒಂದು ಲೇಖನ ಬರೀಬೇಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ಬೇಕಾಗ್ತೈತಿ, ತಿಳ್ಕೊಳ್ಬೇಕಾಗ್ತೈತಿ. ಹೀಗಾಗಿ ನಿಮ್ಮ ಜ್ಞಾನದ ಒಂದು ಕ್ಷಿತಿಜವನ್ನ ವಿಸ್ತಾರ ಮಾಡಿಕೊಂಡು ಅದ್ರ ಜೊತೆಗೆ ಅನೇಕ ಪುಸ್ತಕಗಳನ್ನು ಕೂಡ ಬರದ್ರಿ. ಆ ಹಿನ್ನೆಲೆ ಒಳಗೆ ಪರಿಷತ್ತು ಇದನ್ನೆಲ್ಲ ಗಮನಿಸಿಕೊಂಡು ತಮ್ಮನ್ನ ಗದಗ ತಾಲೂಕು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದೆ. ಈ ಆಯ್ಕೆ ಆದ ನಂತರ ಈಗ ನೀವು ನಿಮ್ಮ ಆಶಯಗಳೇನು, ಒಬ್ಬ ಸರ್ವಾಧ್ಯಕ್ಷರಾಗಿ ಕನ್ನಡ ನಾಡು ನುಡಿ ಬೆಳವಣಿಗೆ ಇರ್ಬೋದು ಅಥವಾ ಗದಗ ಪರಿಸರದೊಳಗೆ ಇನ್ನೂ ಹೆಚ್ಚು ನಾವು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ, ಯಾಕಂದ್ರೆ ಗದಗ ಅಂದ್ರೆ ನಿಜವಾದ ಸಾಂಸ್ಕೃತಿಕ ರಾಜಧಾನಿ ಅಂತಕ್ಕಂಥ ನಮ್ದು ಒಂದು ಆಶಯ ಅಥವಾ ಒಂದು ನಮ್ದು ಅದೊಂದು ಒತ್ತಾಯನೂ ಕೂಡ. ನಿಜವಾದ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂದ್ರೆ ಗದಗ. ಯಾಕಂದ್ರೆ ಇಲ್ಲಿ ಕುಮಾರವ್ಯಾಸನಿಂದ ಹಿಡ್ಕೊಂಡು ರಂಗಭೂಮಿ ಇರ್ಬೋದು, ಸಂಗೀತ ಇರ್ಬೋದು, ಚಿತ್ರಕಲೆ ಇರ್ಬೋದು, ಹೀಗೆ ಎಲ್ಲ ಆಯಾಮಗಳಲ್ಲಿ ಒಂದ್ ರೀತಿ ಹೊಸತನವನ್ನ ಅಥವಾ ಮೊದಲಿಕೆಯನ್ನ ತಂದಿರತಕ್ಕಂಥವ್ರು ಗದಗ ಪರಿಸರದ ಸಾಹಿತಿಗಳು, ಸಂಗೀತಗಾರರು, ಕಲಾವಿದರು ಇರೋದ್ರಿಂದ ಮತ್ತ ಕುರ್ತಕೋಟೆನೂ ಕೂಡ ಬಹಳ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಪರಿಸರ, ಅದು ಅಗ್ರಹಾರ ಆಗಿತ್ತು ಅಂತಕ್ಕಂಥದ್ದು. ಈ ಹಿನ್ನೆಲೆ ಒಳಗ ಆ ಪರಿಸರದ ಒಬ್ಬ ಸರ್ವಾಧ್ಯಕ್ಷರಾಗಿ ಕನ್ನಡದ ನಾಡುನುಡಿ ಬೆಳವಣಿಗೆ ಹಿನ್ನೆಲೆ ಒಳಗೆ ಮತ್ತೆ ಇವತ್ತಿನ ಯುವಕರು ಹೆಚ್ಚು ಈ ತರದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬೇಕು ಅಂತಕ್ಕಂಥ ಆಶಯ ಎಲ್ಲರದಾಗಿದೆ. ಆ ಹಿನ್ನೆಲೆಯಲ್ಲಿ ಒಟ್ಟು ಆಶಯ ಏನು ನಿಮ್ದು? ಈ ಸಮ್ಮೇಳನದ ಮೂಲಕ ನೀವು ಏನನ್ನ ಹೇಳಿಕ್ಕೆ ಬಯಸ್ತಾ ಇದ್ದೀರಿ? ಕನ್ನಡದ ಬದುಕನ್ನ ಶ್ರೀಮಂತಗೊಳಿಸಿದಂತ ನೆಲ ಇದು. ಗದಗಿನ ನೆಲದಲ್ಲಿ ಚಿನ್ನ ಇದೆ, ಗದಗಿನ ಗಾಳಿಯಲ್ಲಿ ವಿದ್ಯುತ್ ಇದೆ, ಗದಗಿನ ಉಸಿರಾಟದಲ್ಲಿ ಸಂಗೀತ ನಿನಾದಿಸುತ್ತದೆ. ಇಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂತವರು ಇದ್ದಾರೆ, ಭೀಮಸೇನ್ ಜೋಶಿ ಅವರು, ನಮ್ಮ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು, ಅವರ ಶಿಷ್ಯರ ದೊಡ್ಡ ಪರಂಪರೆ. ಆ ಶಿಷ್ಯರ ಹೆಸರು ಹೇಳಿಕೆ ವೇಳೆ ಸಾಲದು, ಅಷ್ಟು ದೊಡ್ಡ ಶಿಷ್ಯರ ಪರಂಪರೆ. ಬೆಟಗೇರಿಯೊಳಗೆ ಒಂದು ಶಾರದಾ ಸಂಗೀತ ಸದನ ಅಂತ ಇತ್ತು, ನಾವು ಸಣ್ಣವರಿದ್ದಾಗ. ಡಂಬಳ ಮಾಸ್ತರ್ ಅದನ್ನು ನಡೆಸ್ತಿದ್ರು, ಅನೇಕಾರು ಮಂದಿ ಆಡ್ತಿದ್ರು, ಅದು ಆನಂದ ಕೊಡ್ತಿತ್ತು. ಈಗ ನನ್ನ ಆಶೆ ಏನೈತಂದ್ರೆ ನೋಡ್ರೆ, ನನ್ನ ಮೊದಲನೇ ಪುಸ್ತಕ ಗ್ರಾಮೀಣ ವಿಕಾಸ. ಈ ಗ್ರಾಮೀಣ ವಿಕಾಸ ನನ್ನ ಆಗಿನ ಏನು ಇಚ್ಕೆಪಲ್ರು ಏನಿದ್ದಿಲ್ಲ ಅಂತ ತಿಳ್ಕೊಳ್ರಿ. ಶಾನ್ಬಾಗ್ ಅಂತೇಳಿ ಒಬ್ರು ಧಾರವಾಡ ಆಕಾಶವಾಣಿಯೊಳಗ ಸುದ್ದಿ ಓದ್ತಿದ್ರು, ಅವ್ರ ಕಡೆಯಿಂದ ಓದಿಸಿ ರೆಕಾರ್ಡ್ ಮಾಡಿ ಕ್ಯಾಸೆಟ್ ಕೇಳ್ತಿದ್ರು ಅಷ್ಟು ಮಟ್ಟಿಗೆ. ಆಮ್ಯಾಗ ನಾನು ಬರೆದಿದ್ದು ಸಾಹಿತ್ಯದ ಪ್ರಾರಂಭ ಪುಸ್ತಕದ್ದು ಇವತ್ತು 71 ಪುಸ್ತಕ ಸಿಕ್ಕಾವು, ಇನ್ನೊಂದು 3-4 ಪುಸ್ತಕ ತಲೆಗದಾವು, ಅವು ಸಿಗೋಲ್ವು ಅಷ್ಟೇ. ಯಾಕ ಬಹಳ ದಿವಸ ಆಗೈತೆ. ನನ್ ಒಂದು ಪುಸ್ತಕ ಟೆಕ್ಸ್ಟ್ ಬುಕ್ ಆಯ್ತು, ಸುರೇಶ್ ಶಾಬಾನ್ ಮಠದ್ ನಾನ್ ನೆನೆಸ್ಬೇಕು. ಅವನೇ ಪಬ್ಲಿಷರ್ ಪ್ರಿಂಟರ್ ಇದ್ದ, ಅವ ಅಚ್ಯುತರಾಯರ್ ಅಂತೇಳಿ ದೊಡ್ಡ ಅಧಿಕಾರಿ. ಅವ್ರ ಮುಖಾಂತರ ಒಂದು ಪರ್ಯಾಯ ಪೂರಕ ಪಠ್ಯನ ಟೆಕ್ಸ್ಟ್ ಬುಕ್ ಮಾಡಿದ. ಆದ್ರೆ ನಾನು ಬರಹದಿಂದ ದುಡ್ಡು ಗಳಿಸ್ತೀನಿ, ದುಡ್ಡು ಮಾಡ್ತೀನಿ ಅಂತ ಎಂದು ವಿಚಾರ ಮಾಡಿದವ ಅಲ್ಲ. ಇವತ್ತಿನವರೆಗೂ ಮಾಡಿಲ್ಲ, ಮಾಡುವಂತ ಅವಕಾಶ ಕೊಟ್ಟಿಲ್ಲ. ಆಮ್ಯಾಗ ನನಗೆ ಕೈ ಬೇಡುವಂತದ್ ಕೈ ಅಲ್ಲ, ನಾ ಎಂದೂ ಬೇಡಿಲ್ಲ. ನನಗೆ ಯಾರಾದ್ರೂ ಮಾಡಿದ್ರೆ ಆಶೀರ್ವಾದ ಮಾಡ್ಯಾರ, ಒಳ್ಳೆ ಗೆಳೆಯರು ಸಿಕ್ಕಾರ. ಅದು ಬಿಟ್ರೆ ನನ್ನ ದೊಡ್ಡ ಆಸ್ತಿ ಅಂದ್ರೆ ನನ್ ಗೆಳೆಯರು. ಆ ಗೆಳೆತನದಿಂದನೇ ನಾನು ಬೆಂಗಳೂರಲ್ಲಿ ಒಂದು 20 ವರ್ಷ ಇದ್ದೆ. ಎಸ್.ಕೆ. ಆಫೀಸಿನಾಗೆ ನಾನು ಸ್ಪೆಷಲ್ ಆಫೀಸರ್ ಅಂತ ಇದ್ದೆ. ಅವಾಗ ಏನು ಸಂಪರ್ಕ ಬಂದ್ವಲ್ರಿ. ಈಗ ಅವರು ಟೆಕ್ಸ್ಟೈಲ್ ಮಿನಿಸ್ಟರ್ ಇದ್ರು, ನಾನು ನೇಕಾರಿಕೆಯಿಂದ ಬಂದಿದ್ದೆ. ಜವಳಿ ನೀತಿ ಮಾಡಿದ್ರು. ಅವರು ನೀರಾವರಿ ಮಂತ್ರಿ ಆದಾಗ ನನಗೆ ರಾಜೇಂದ್ರ ಸಿಂಗ್ ಕೂಡ ಗೆಳತನ ಆಯ್ತು. ಬಹಳ ಅಂದ್ರೆ ಬಹಳ ಅದ್ಭುತವಾದಂತ ವ್ಯಕ್ತಿ. ನೀರಿನ ಬಗ್ಗೆ ಜಲಪುರುಷ ಅಂತ ಹೆಸರು ಅವ್ನಿಗೆ, ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರು. ಅವ್ರು ಎಷ್ಟು ನಾವು ಕೇವಲ ಇದ್ವಿ ಅಂದ್ರೆ ಬೆಂಗಳೂರಿಗೆ ಅವ್ ಬಂದ್ರೆ ನಮ್ಮ ಮನೆಯಾಗ ಇರ್ತಿದ್ದ, ನಾವು ಜೈಪುರ್ಗೆ ಹೋದ್ರೆ ಅವ್ರ ಮನೆಯಾಗ ಇರ್ತಿದ್ದೆ, ಅವ್ರ ತರುಣ ಭಾರತ ಸಂಘಕ್ಕೆ ಹೋಗ್ತಿದ್ದೆ. ಹೀಗೆ ಒಡನಾಟ. ಈಗ ಒಂದು ನಿಮ್ಮ ಬರವಣಿಗೆಗೆ ಇವೆಲ್ಲ ಅದೇ ಆಧಾರ ಇವೆಲ್ಲ. ಇಂಥದ್ದು ವಿಷಯ ರಾಜೇಂದ್ರ ಸಿಂಗ್ನ ಬಗ್ಗೆ ನಾ ಬರೆದಂತ ಪುಸ್ತಕ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಒಬ್ಬ ಮನುಷ್ಯ ಮೂರ್ತಿ ಅಂತ, ಏನು ನನ್ಗೆ ಈಗ ಗೊತ್ತಿಲ್ಲ, ಸ್ವಲ್ಪ ಡಿಸೇಬಲ್ಡ್ ಇದ್ರು, ಅವ್ರು ತೀರ್ಕೊಂಡಾರ ಈಗಿಲ್ಲ. ನನಗೆ ಭೇಟಿ ಆದ್ರು ಅವರು.
ಭೇಟಿ ಹೇಳಿದ್ರೆ ನಿಮ್ಮ ಹತ್ರ ಐತ್ರಿ, ಹ್ಮ್ ನೀವು ಬರೀರಿ, ನೀವ್ ಏನ್ ಬರೀತೀರಿ ಅದನ್ನ ನಾ ಪಬ್ಲಿಷ್ ಮಾಡ್ತೀನಿ. ಅಂದ್ರೆ ನಿಮ್ಮ ಬರವಣಿಗೆ ಶಕ್ತಿಯನ್ನು ರಾಜೇಂದ್ರ ಕಂಡುಕೊಂಡಿದ್ರು. ಸಿಂಗ್ ಪುಸ್ತಕ ಅವ್ರು ಪಬ್ಲಿಷ್ ಮಾಡಿದ್ರು ಬೆಂಗಳೂರು ಯೂನಿವರ್ಸಿಟಿ ಅವರು. ಹ್ಮ್ ಸುಭಾಷ್ ಪಾಲೇಕರ್ ಶೂನ್ಯ ಬಂಡವಾಳ ಕೃಷಿ ಬಗ್ಗೆ, ಹಾ. ಕೃಷಿ ಬಗ್ಗೆ ಮಾಡಿದ್ರು, ನಾ ಬರದೆ. ಹ್ಮ್ ಬಿ ರಾಧಾಕೃಷ್ಣ ಪದ್ಮಶ್ರೀ ಅವಾರ್ಡಿ ಹ್ಮ್ ಜಿಯಾಲಜಿ ಒಳಗ ಅಥಾರಿಟಿ, ಹ್ಮ್ ಅವ್ರ ಪುಸ್ತಕ ಬರದೆ ಅದನ್ನ ಪಬ್ಲಿಷ್ ಮಾಡಿದ್ರು. ಹ್ಮ್ ಬೆಂಗಳೂರು ಯೂನಿವರ್ಸಿಟಿ ಒಳಗ ನಾ ಏನ್ ಬರೀತೀನಿ ಅದು ಪಬ್ಲಿಷ್ ಮಾಡ್ತಿದ್ದೆ. ಇಷ್ಟ ಅದ್ಭುತವಾದ ಅದು ನಿಮ್ಮ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅವ್ರು ಪಬ್ಲಿಷ್ ಪಬ್ಲಿಷ್ ಮಾಡಿದ್ರು. ಅಂದ್ರೆ ನಿಮ್ಮ ಬರಕಿರ್ತಕ್ಕಂಥ ಶಕ್ತಿಯನ್ನು ಅವ್ರು ಕಂಡುಕೊಂಡಿದ್ರು. ಹಾ, ಯಾರು ಕಂಡುಕೊಂಡ್ರು ಅವ್ರು ಅವ್ರ publish ಮಾಡಿದ್ರು. ಸರ್, ಹೀಗೆ ನಿಮ್ಮ ಈಗ ಸಾಹಿತ್ಯಿಕ ಪಯಣ ಈಗ ಶುರುವಾಗಿದೆ. ಮತ್ತೀಗ ಕುರ್ತಕೋಟೆಯಲ್ಲಿ ಇದೇ ದಿನಾಂಕ ಏಪ್ರಿಲ್ 18ರಂದು ಗದಗ ತಾಲೂಕಾ ಸಮ್ಮೇಳನ ಜರುಗ್ತಾ ಇದೆ. ಈ ಸಮ್ಮೇಳನದ ಮೂಲಕ ನೀವು ಏನನ್ನ ಹೇಳಿಕೆ ಬಯಸ್ತಾ ಇದ್ದೀರಿ? ಯಾವಾಗ್ಲೂ ನನ್ನ ಯುವ ಮಿತ್ರರಲ್ಲಿ ನನ್ದೊಂದು ಪ್ರಾರ್ಥನೆ, ಹ್ಮ್ ನೀವು ನಾ ಓದಿನಿ, ನನ್ ಡಿಗ್ರಿ ಆಯ್ತು, ನಂದು ಓದೋದ್ ಮುಗೀತು ಅಂತ ತಿಳ್ಕೊಬೇಡ್ರಿ. ಹ್ಮ್ ನಿರಂತರವಾಗಿ ನಮ್ಮ ಜ್ಞಾನದ ಕ್ಷಿತಿಜ ವಿಸ್ತಾರ ವಿಸ್ತಾರ ಆಗ್ತಿರ್ಬೇಕು. ಅದಕ್ಕಾಗಿ ಓದಬೇಕು. ಓದ್ಬೇಕು, ಅಧ್ಯಯನ ಮಾಡ್ಬೇಕು, ಹ್ಮ್ ನಿರಂತರ ಅಧ್ಯಯನ ಮಾಡ್ಬೇಕು. ಹ್ಮ್ ಅಧ್ಯಯನ ಮಾಡಿದ್ದನ್ನ ಅಸಿಮ್ಯುಲೇಟ್ ಮಾಡ್ಕೋಬೇಕು. ಹ್ಮ್ ಅದು ನಿಮ್ಮ ರಕ್ತಗತವಾಗ್ಬೇಕು. ಹ್ಮ್ ಅರ್ಧ ರಾತ್ರಿ ಕೇಳಿದ್ರು ಸಹಿತ ಆ ವಿಷಯದ ಬಗ್ಗೆ ಆಧಾರಯುತವಾಗಿ ಮಾತಾಡುವ ಶಕ್ತಿ ಬರಬೇಕು. ಹ್ಮ್ ಬರಿಬೇಕು. ಹ್ಮ್ ಬರವಣಿಗೆ ಮೂಲಕ ಏನಾದ್ರು ನಮ್ಗೆ ಸಿಗುತ್ತ ಅಂತ ಅಪೇಕ್ಷೆ ಮಾಡಬಾರ್ದು. ಹ್ಮ್ ಅಪೇಕ್ಷೆ ಇಲ್ಲದ ಬದುಕಿರಲಿ, ಹ್ಮ್ ತಲೆಭಾಗದ ಬದುಕಿರಲಿ, ಹ್ಮ್ ಬಡವರ ಬಗ್ಗೆ ಸದಾ ಅನುಕಂಪ ಇರಲಿ, ಹ್ಮ್ ನಿರಂತರ ಜ್ಞಾನದ ಕ್ಷಿತಿಜ ನಿಮ್ದು ವಿಸ್ತಾರ ಆಗ್ತಾ ಇರಲಿ. ಹ್ಮ್ ಆ ಜ್ಞಾನದಿಂದ ಹ್ಮ್ ಅದು ಸತ್ಯವನ್ನೇ ಆಧಾರವಾಗಿ ಇಟ್ಕೊಂಡ ಜ್ಞಾನ ಆಗಿರ್ಬೇಕು. ಹ್ಮ್ ಒಳ್ಳು ಪ್ರತಿಷ್ಠೆಗೆ ಅಲ್ಲ, ಹ್ಮ್ ಸತ್ಯದ ಪ್ರತಿಪಾದನೆಗೆ ನಿಮ್ಮ ಜ್ಞಾನ ಉಪಯೋಗ ಆಗ್ಬೇಕು. ಹ್ಮ್ ಅಂದಮೇಲೆ ನಮ್ಮ ಪರಿಸರದಲ್ಲಿ ನಾವು ಒಳ್ಳೆಯವರಾಗ್ಲಿಕ್ಕೆ, ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹ್ಮ್ ಸಾಧ್ಯ ಇದ್ದಷ್ಟು ಕ್ಷಿತಿಜ ನಿಮ್ದು ವಿಸ್ತಾರ ಆಗ್ಲಿ. ಹ್ಮ್ ಕಲೀರಿ, ಕಲೀರಿ, ಕಲೀರಿ. ಸರ್, ಈಗ ಮುಂದ ನಿಮ್ಮ ಆಶಯಗಳೇನು? ಇನ್ನು ಈ ತರದ ಬರವಣಿಗೆ ಮಾಡ್ಬೇಕು, ಈ ತರ ಇನ್ನು ಅಂತೇಳಿ ಏನಾದ್ರು ಸಾಹಿತ್ಯ ಸೃಷ್ಟಿ ಹಿನ್ನೆಲೆ ಒಳಗೆ ಏನಾದ್ರೂ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನ ಏನಾದ್ರು ಈ ವಿಷಯದ ಬಗ್ಗೆ ನಾ ಇನ್ನೂ ಹೆಚ್ಚು ಬೆಳಕು ಚೆಲ್ಲಬೇಕು ಅನ್ನೋದು ಏನಾದ್ರು ಆಶಯಗಳನ್ನ ಇಟ್ಕೊಂಡಿದ್ದಾರೆ ಹೇಗಂತ? ಆಶೆ ಒಂದು ಮಿತಿ ಇರ್ತದೆ ಗೌಡ್ರೆ. ಹ್ಮ್ ನಾನು ತರುಣ ಇದ್ದಾಗ ಎಷ್ಟು ಓಡಾಡ್ತಿದ್ದೆ. ಹ್ಮ್ ನಾನು ವಾಸವಿ ಪತ್ರಿಕೆಯ ಸಹಸಂಪಾದಕ ಇದ್ದಾಗ ಹ್ಮ್ ಕವರ್ ಪ್ರಿಂಟ್ ಮಾಡ್ಕೊಳಕ್ಕೆ ಶಿವಕಾಶಿ ಸತ್ರ ಹೋಗ್ತಿದ್ದೆ. ಹಾ 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 ಇವರು ರಾಮಕರ್ಣಾನಂದನ್ ಸ್ಟಡಿ ಮಾಡ್ಲಿಕ್ಕೆ ರಾಜಸ್ಥಾನ ಎಲ್ಲ ಅಡ್ಡಾಡಿದೆ, ಗುಜರಾತ್ ಅಡ್ಡಾಡಿದೆ. ಹ್ಮ್ ಈ ನೀರಿನ ಕೆಲಸ ಮಾಡೋದಂತ ನಾ ಅಣ್ಣಾಚಾರ್ಯ ಅವ್ರ ಹತ್ರ 2 ದಿವಸ ಇದ್ದೆ, ಪೊಪ್ಪಟ್ ಅವ್ರ ಹತ್ರ ಇದ್ದೆ. ಇದು ಏನಾಗಿನ ಕಾಲ. ಹೌದು. ಈಗ ವಯಸ್ಸು ನನಗೆ ಅಷ್ಟು ಅವಕಾಶ ಕೊಡೋದಿಲ್ಲ. ಅಡ್ಡಾಡ್ಲಿಕ್ಕೆ ಸಾಧ್ಯ. ಒಂದು ಸತ್ಯ ಐತಿ, ಭಗವಂತ ನನ್ನ ಮೇಲೆ ಬಹಳ ಕರುಣೆಯಿಂದ ನೋಡ್ಯಾನ. ಮನ್ಯಾಗ ಬೇಡಿಕೆ ಇಲ್ಲದ ಹೆಂಡತಿ, 2 ಹೆಣ್ಮಕ್ಳು ತಮ್ಮ ಪಟ್ಟು ಮನೆಯೊಳಗೆ ಆರಾಮ್ ಇದ್ದಾಳ. ಮಗ ಸ್ವಿಟ್ಜರ್ಲೆಂಡ್ನಾಗ 10 ವರ್ಷ ಇದ್ದಾನ. ಅವ ಕರ್ನಾಟಕದಾಗ PUC 99 ಮಾಡಿದ್ದ. ಲಂಡನ್ ಯೂನಿವರ್ಸಿಟಿಯಾಗ ನಾವು ಟಾಪರ್ ಆದ. ಈಗ ಅವ ಡೈರೆಕ್ಟರ್ ಅದಾನ ಸ್ವಿಸ್ ಬ್ಯಾಂಕ್ನಾಗ. ಅವ್ರು ಆರಾಮ್ ಇದ್ದಾನೆ, ಸುಖದಿಂದ ಇದ್ದಾನೆ. ನನಗೇನ್ ಕಷ್ಟ, ಸಂತೃಪ್ತಿ ಜೀವನ, ಒಟ್ಟು ಸಂತೃಪ್ತಿ, ನಿಜವಾದ ಅರ್ಥದಲ್ಲಿ ನೆಮ್ಮದಿ, ಏನು ಬೇಡಿಕೆ ಇಲ್ಲ. ಆದ್ರ ಚಲನೆ ನಿಲ್ಬಾರದು. ನಾನು ಸಹಕಾರ ನಿಲಯ ರೇಡಿಯೋದ ನಿಲಯ ನಿರ್ದೇಶಕ, ಈಗ 3ನೇ ವರ್ಷ ಇದು. ನಿರಂತರ ಚಿಂತನೆಗಳನ್ನ ನಾನು ಹೇಳ್ತಾ ಇರ್ತೀನಿ. ಸುಮಾರು ಈಗ ನನ್ನ 300ಕ್ಕೂ ಹೆಚ್ಚು ಚಿಂತನೆಗಳು ಪ್ರಸಾರ ಆಗಿವೆ. ಹೀಗೆ ಇರ್ಬೇಕು. ಇರುವಷ್ಟು ದಿವಸ ನಾವು ಏನ್ ನಮ್ಮಿಂದ ಸಾಧ್ಯ ಐತಿ ಅದು ಮಾಡ್ತಾ ಇರ್ಬೇಕು. ಅಪೇಕ್ಷೆ ಮಾಡ್ತಾ ಇರ್ಬೇಕು ಅಂತ ಹೇಳಿ ನಾವು ಭಗವದ್ಗೀತೆ ಗೀತೆ ಏನ್ ಬೇಡ, ನಮಗೆ ನಮ್ಮ ಕೆಲಸ ನಾವು ಮಾಡ್ಬೇಕು. ಆ ಕೆಲಸದಿಂದ ನಮ್ಗೆ ಅದು ಬರ್ಲಿ ಇದು ಬರ್ಲಿ ಅಂತ ಆಶೆ ಮಾಡ್ಬೇಕು. ಅದು ತಾನ ಅದು ಯಾವ ಕಾಲಕ್ಕೆ ಏನ್ ಬರ್ಬೇಕು ಬರ್ತಿ. ಈಗ ನಾನು ಸರ್ವಾಧ್ಯಕ್ಷ ಆದೆ. ಇದು ಒಂದು ಗದಗಿನ ಸಾಹಿತಿಗಳು ಕೊಟ್ಟಂತ ಕೊಡುಗೆ ಇದು. ಇಲ್ಲಾಂದ್ರೆ ಯಾರು ಗುರುತ ಹಿಡಿತಾರೆ? ಹೀಗೆ ತರು ಬರೋ ಕಾಲಕ್ಕೆ ಬರ್ತಾರ, ಬರ್ಲಿ ಅನ್ನುವಂತ ಹಪಾಪಿ ಬೇಡ. ಬರ್ಲಿಲ್ಲ ಅಂತ ಹೇಳಿ
ಯಾರನ್ನೋ ದೋಷ ಮಾಡಿ ನಿರಾಶೆ ಹೊಂದೋದು ಅವ್ರಿಗೆ ಬೇಡ. ಅವ್ರ ಮ್ಯಾಗ ಅಪವಾದ ಕೊಡುವಂತದ್ದು ಬೇಡ. ನೀನು ಸಂತೃಪ್ತನಾಗಿರು. ನಿನ್ನ ಬದುಕಿನಲ್ಲಿ ಮಾತ್ರ ಯಾವಾಗ್ಲೂ ಆನಂದ ಇರಲಿ. ನಿನ್ನ ಆನಂದ ವಿಸ್ತಾರ ಆಗ್ತಾ ಇರಲಿ. ಒಂದು ಹಿಂದಿ ಒಳಗೆ ಒಂದು ಮಾತು ನನಗೆ ಬಹಳ ಪ್ರಿಯವಾದದ್ದು. ನಿನ್ನ ಮುಖದೊಳಗೆ ಏನು ಆನಂದ ಐತಲ್ಲ, ಇನ್ನೊಬ್ಬರ ಮುಖದಲ್ಲಿರುವ ಆನಂದ ಪ್ರತಿಫಲಿಸ್ಲಿ. ಯಾರ್ದಾರ ಮುಖದಲ್ಲಿ ದುಃಖದ ಛಾಯೆ ಇದ್ರೆ ನಿನ್ನ ಮುಖದಲ್ಲಿ ಆ ಛಾಯೆ ಮೂಡ್ಲಿ. ಏನ್ ನಿನ್ನಿಂದ ಸಾಧ್ಯ ಆಗ್ತೈತೋ ಅದು ಸಹಾಯ ಮಾಡು. ಕಿಸಿ ಕೆ ಮುಸ್ಕರಾಹಟೋं पर होने का, ಕಿಸಿ का दर्द मिल सके तो ले बुरा. ಇದು ಆಗಲಿ ಬದುಕು ಸಾಕು. ಏನ್ ಬೇಕಾಗೈತಿ? ಇನ್ನೊಬ್ಬರಲ್ಲಿನ ನಾವು ನಮ್ಮನ್ನ ಕಾಣ್ತಕ್ಕಂಥದ್ದು ಪ್ರತಿಸ್ಪಂದನೆ ಇರ್ಬೇಕು. ಅದೇ ನಿಜವಾದ ಜೀವನ. ನಿಜವಾದ ಜೀವನ. ಸೊ ಬಹಳ ಅದ್ಭುತವಾಗಿರ್ತಕ್ಕ ಮಾತು ಹೇಳ್ತೀನಿ. ಶಿವನನ್ನು ಶಿವಾಲಯದಲ್ಲಿ ನೋಡುವವರಿಗಿಂತ ಶಿವನನ್ನು ಶಿವನ ಸೃಷ್ಟಿಯಲ್ಲಿ ಯಾರು ನೋಡುತ್ತಾರೆಯೋ ಅವನಿಗೆ ಶಿವ ಮೆಚ್ತಾನೆ. ಅಂತ ಶಿವನ ಮೆಚ್ಚುಗೆಯನ್ನ ಪಡೆಯಿರಿ. ಆ ದಿಶೆ ಒಳಗೆ ನಮ್ಮ ಬದುಕು ಸಾಗಲಿ ಅಂತ. ಸೊ ಇಲ್ಲಿವರೆಗೆ ನಮ್ಮ ಜೊತೆಗೆ ಬಹಳ ತಮ್ಮ ಇಡೀ ಬಾಲ್ಯವನ್ನ ಇಟ್ಕೊಂಡು ತಮ್ಮ ಶಿಕ್ಷಣ, ಬರಹ, ಸಾಹಿತ್ಯದ ಪಯಣ, ಹೀಗೆ ಇನ್ನಿತರ ವಿವಿಧ ಆಯಾಮಗಳಲ್ಲಿ ಹೇಗೆ ಜಗನ್ನಾಥ್ ಜಮಾದಾರ್ ಸರ್ ತೊಡಿಕೊಂಡಿದ್ರು ಅಂತಕ್ಕಂಥದ್ದನ್ನ ಬಹಳ ವಿಶೇಷವಾಗಿ ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರು ಸಾಹಿತಿಗಳಾಗಿ, ಚಿಂತಕರಾಗಿ, ಶಿಕ್ಷಕರಾಗಿ, ಮತ್ತೆ ಇತ್ತೀಚೆಗೆ ಅವರು ಸಹಕಾರಿ ರೇಡಿಯೋದ ನಿರ್ದೇಶಕರಾಗಿ ಆಕಾಶವಾಣಿ ಮೂಲಕನೂ ಕೂಡ ಜನರಿಗೆ ಅನೇಕ ವಿಚಾರಗಳನ್ನ, ಅದು ಕೃಷಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಮತ್ತೆ ಜನರಿಗೆ ಬೇಕಾದಂತ ಅನೇಕ ವಿಷಯಗಳನ್ನ ಅವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಂಥ 76ರ ಇಳಿ ವಯಸ್ಸಿನಲ್ಲಿನೂ ಕೂಡ ಯುವಕರಂತೆ ಓಡಾಡಿಕೊಂಡು ತಮ್ಮ ಅನೇಕ ಆಯಾಮಗಳಲ್ಲಿ ತಮ್ಮನ್ನು ನಾವು ತೆರೆದುಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳ ನಿರ್ದೇಶಕರಾಗಿ, ಮುಖ್ಯಸ್ಥರಾಗಿ ಆ ಕೆಲಸವನ್ನ ಮಾಡ್ತಾ ಒಟ್ಟಾರೆಯಾಗಿ ಗದಗಿನ ಪರಿಸರವನ್ನ ತಮ್ಮ ಇರುವಿಕೆಯಿಂದ ಶ್ರೀಮಂತ ಮಾಡಿರ್ತಕ್ಕಂಥ JK ಜಮಾದಾರ್ ಅವರು ಗದಗ ತಾಲೂಕು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಅವರ ಆ ಒಂದು ಸಮ್ಮೇಳನದಲ್ಲಿ ನಾವೆಲ್ಲ ಭಾಗವಹಿಸಿ ಅವರ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ ಅಂತಕ್ಕಂಥ ವಿಷಯದೊಂದಿಗೆ ಇವತ್ತಿನ ಮಾತುಕತೆಯನ್ನ ಮುಗಿಸ್ತಾ ಇದ್ದೇನೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದು ತಮ್ಮ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ಸರ್.